ಹಣಕಾಸು ಇಲಾಖೆಯ ಮೇಲೆ ಸಚಿವ ರಾಯರೆಡ್ಡಿ ಅವರು ಕಣ್ಣಿಟ್ಟಿದ್ದಾರೆ ಎನ್ನುವಂತ ವಿಚಾರ ಈಗ. ನನ್ನ ಖಾತೆ ಬಗ್ಗೆ ಮುಖ್ಯಮಂತ್ರಿ ಜೊತೆ ನಾನು ಮಾತನಾಡಬೇಕು. ಹಣಕಾಸು ಸಲಹೆಗಾರನಾಗಿ ಕೆಲಸವನ್ನ ಮಾಡಿದ್ದೇನೆ. ಸೊ ಹಂಗಾಗಿ ನಾನು ಹಣಕಾಸು ಖಾತೆಯನ್ನ ಚೆನ್ನಾಗಿ ನಿಭಾಯಿಸ್ತೇನೆ. ಇದೇ ಖಾತೆಯನ್ನ ಕೊಡುವಂತೆ ಸಿಎಂ ಬಳಿ ಕೇಳ್ತೇನೆ. ಸೊ ಒಂದೆರಡು ದಿನದಲ್ಲಿ ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಿ ಕೊಪ್ಪಳದಲ್ಲಿ ನೂತನ ಸಚಿವರಾಗಿರುವಂತ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯ ಮೇಲೆ ಈಗ ಸಚಿವರಾಗಿರುವಂತ ರಾಯರೆಡ್ಡಿ ಅವರ ಕಣ್ಣು ಇದೆ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಜೊತೆಗೆ ಆರ್ಥಿಕ ಸಲಹೆಗಾರಿ ಕೆಲಸ ಮಾಡಿ ಬಜೆಟ್ ಪ್ರಿಪ್ರೇಷನ್ ಅವ್ರ ಜೊತೆಗೆ ಮಾಡ್ತಾ ಇದ್ದೆ. ಹೀಗಾಗಿ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಹೇಗಿದೆ ಅನ್ನೋದೆಲ್ಲ ವಿಚಾರಗಳು ಗೊತ್ತಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೊಟ್ಟಿದ್ದೇವೆ. ವಿ ವಾಂಟ್ ಟು ಇಂಪ್ಲಿಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್. ಸಮ್ ಅದು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದಾವೆ. ಅದರ ವಿವರವನ್ನು ನೆಕ್ಸ್ಟ್ ಟೈಮ್ ಮಾತಾಡೋಣ. ಜಿಲ್ಲೆಗೆ ಏನಾಗಬೇಕು ಅನ್ನೋ ಬಗ್ಗೆ ವಿವರವನ್ನು ಇವತ್ತೆಲ್ಲ ಮಾತಾಡಲಿಕ್ಕಾಗಲ್ಲ. ಅದಕ್ಕೆ ಅದರ ಅರಿವು ನನಗಿದೆ ಅಂತ ಹೇಳಲಿಕ್ಕೆ ನಾನು ಹೇಳಿದೆ. ಮುಖ್ಯವಾಗಿ ನಮ್ಮ ಪತ್ರಿಕಾ ರಂಗದ ಮಿತ್ರರ ಸಹಾಯ ಬೇಕು.